ಓಕೆ. ಮಾಳೂರು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಹಿಷಿ ಮಠದಲ್ಲಿ ನಿನ್ನೆ ಮಧ್ಯಾಹ್ನ ಆ, ನಮ್ಮ ಗುರುಗಳು ಉಪಯೋಗಿಸುವಂತಹ ಕೆಲವು ವಸ್ತುಗಳು ಕಳುವಾಗಿದ್ದು ಅಂತ ಒಂದು ಪ್ರಕರಣ ಬಂದಿತ್ತು. ಇದನ್ನ ನಾವು ಇಲ್ಲಿ ಬಂದು ಸ್ವಲ್ಪ ವೆರಿಫೈ ಮಾಡಿದಾಗ ಒಂದು 16 ಆರತಿ ಮಾಡುವ ಒಂದು ವಸ್ತುಗಳಿದ್ವು. ಅದನ್ನ ಯೂಸ್ ಮಾಡಿ ಯಾರೋ ಕಳ್ತನ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗಿತ್ತು. ನಾವು ನಮ್ಮ ಟೀಮ್ಸ್ನೆಲ್ಲ ಬಿಟ್ಟು ಅದನ್ನ ಒಂಚೂರು ಫಾಲೋ ಅಪ್ ಮಾಡಿಸಿದಾಗ ಒಬ್ಬ ರಾಘವೇಂದ್ರ ಬಲ್ಲಾಳ್ ಅಂತ ಯಾರು ಇಲ್ಲಿ ಬಂದಿದ್ದ, ಹಿಂದೆ ಸೇವಕನಾಗೂ ಇದ್ದ, ಅವನು ಹೋಗಿ ಈ ಕಳ್ತನವನ್ನ ಮಾಡಿ ಅದನ್ನ ಬೇರೆ ಎಲ್ಲೋ ಕಡೆ ಒಂದು ಮುಚ್ಚಿಟ್ಟದನೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಈ ನಿಟ್ಟಿನಲ್ಲೇ ನಾವು ಆಲ್ರೆಡಿ ಅವನು ರಾಘವೇಂದ್ರನ ಅರೆಸ್ಟ್ ಮಾಡಿದ್ದೀವಿ. ಕಂಪ್ಲೀಟ್ ರಿಕವರಿನ ಇನ್ನೇನು ಇಂಟ್ಯಾಕ್ಟ್ ರಿಕವರಿ ನಮ್ಗೆ ಆಗುತ್ತೆ ಇಷ್ಟರಲ್ಲೇನೆ. ಅದು ಎಲ್ಲಿ ಮಾಡಿದಾನೆ ಅಂತ ಎಲ್ಲ ಒಂದು ಸ್ವಲ್ಪ ನಮ್ಗೆ ಫಾಲೋ ಅಪ್ ಮಾಡಬೇಕಾಗಿದೆ. ಅದನ್ನ ಫಾಲೋ ಅಪ್ ಮಾಡಿ ಅಷ್ಟು ಏನು ಆರತಿ ಇತ್ತು, ಆರತಿ ಬೆಳಗುವ ಒಂದು ವಸ್ತುಗಳಿದ್ವು, ಅವೆಲ್ಲವನ್ನು ನಾವು ರಿಕವರಿ ಮಾಡೋದಕ್ಕೆ ಎಲ್ಲ ನಮ್ಮ ಟೀಮ್ಸ್ನ ರೆಡಿ ಮಾಡ್ಕೊಂಡಿದ್ದೀವಿ. ಹೋದ ವರ್ಷನೂ ಕೂಡ ಒಂದು ಇಲ್ಲಿ ಇನ್ಸಿಡೆಂಟ್ ಆಗಿತ್ತು. ಅದನ್ನು ನಾವು ವಿತಿನ್ 3 days ಬೇಯಿಸಿದ್ವಿ. ಇದನ್ನ ವಿತಿನ್ 24 hours ನಮ್ಮ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, DSP ಅವರು, ಅಡಿಷನಲ್ SP ಅವರು, ಮತ್ತೆ ನಮ್ಮ ತೀರ್ಥಹಳ್ಳಿ ಇನ್ಸ್ಪೆಕ್ಟರ್ ಮತ್ತೆ ಟೀಮ್ ಎಲ್ಲರೂ ಸೇರಿ ಇಮಿಡಿಯೇಟ್ ಆಗಿ ಈ ಸ್ಪಾಟ್ಗೆ ಒಂದು 10 minutes ಅಲ್ಲೇ ಬಂದು ನಂತರ ಎಲ್ಲ ನಮ್ಮ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಮೌಲ್ಯ ಸುಮಾರು 1 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅರೌಂಡ್ 700 and odd grams, 99 lakhs to 1 crore ಇದೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ನಾವು ರಿಕವರಿ ಮಾಡಾಗಿ ಆಮೇಲೆ ನಮ್ಮ ಟೆಸ್ಟಿಂಗ್ ಎಲ್ಲ ಮಾಡಿಸಿ ಕೊಟ್ಟಾದ್ಮೇಲೆ ನಮ್ಗೆ ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ಗೊತ್ತಾಗುತ್ತೆ.